ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಕಿರಣ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ನೋಡಿ. ನಾವು ಇವತ್ತು ಮಾಡ್ತಾ ಇರೋದು ಹಲಸಿನಕಾಯಿ ಮತ್ತು ಕಡಲೆಕಾಳು ಸಾಂಬಾರು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಇದಕ್ಕೇನೇನು ಬೇಕು ಅಂತ ಹೇಳೋಣ. ಮೊದಲಿಗೆ ಹಲಸಿನಕಾಯಿ, ಕಡಲೆಕಾಳು, ಉಪ್ಪು, ಟೊಮೊಟೊ, ಈರುಳ್ಳಿ, ಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಹುಣಸೆಹಣ್ಣು, ಎಣ್ಣೆ, ಸಾಸಿವೆ, ಕರಿಬೇವು. ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು ಮಸಾಲೆ ರುಬ್ಕೋಬೇಕು. ಹಾಗಾಗಿ ನಾನು ಅರ್ಧ ಕಪ್ ಕಾಯಿ ತುರಿ, ಅದರಲ್ಲಿ ಸ್ವಲ್ಪ ಕಾಯಿ ತುರಿ ಉಳಿಸ್ಕೊಂಡಿದ್ದೀನಿ. ಏಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಅಷ್ಟೇ ಸ್ವಲ್ಪ ಹಾಕೊಂಡು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಉಳಿಸ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಾಗಿ. ಅದೂ ಅಷ್ಟೇ ಒಂದು ಕಾಲು ಭಾಗ ಉಳಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಬೇಡ ಅಂದರೆ ನೀವು ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಹಾಕ್ಕೋಬೋದು. ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನುಣ್ಣಗೆ ಗ್ರೈಂಡ್ ಮಾಡಬೇಕು ನೋಡಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡಬೇಕು. ಆಮೇಲೆ ನಾವು ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ನಲ್ಲೇ ಮಾಡಬೇಕು. ಪಾತ್ರೆನಲ್ಲಿ ಮಾಡಿದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಏನು ಜಾಸ್ತಿ ತಗೊಳ್ಳಲ್ಲ, ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ನಾವು ಆಗಲೇ ಉಳಿಸ್ಕೊಂಡಿದ್ವಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಟೊಮೊಟೊ, ನಾನು ಅದಕ್ಕೆ ಆವಾಗಲೇ ಉಳಿಸ್ಕೊಂಡಿದ್ದು ನೋಡ್ಕೊಳ್ಳಿ. ಟೊಮೊಟೊನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿ ಮತ್ತು ಕಡಲೆಕಾಳು, ಒಂದು ಬೌಲಷ್ಟು ಕಡಲೆಕಾಳು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಬೇಕು. ಯಾಕೆಂದರೆ ಹಲಸಿನಕಾಯಿ ಎಲ್ಲ ಹೀರ್ಕೋಬೇಕು ಅದು ಉಪ್ಪು. ಇಲ್ಲಾಂದರೆ ಹಲಸಿನಕಾಯಿಗೆಲ್ಲ ಉಪ್ಪೆಲ್ಲ ಹತ್ತೋದಿಲ್ಲ. ಹಾಗಾಗಿ ಮುಂಚೆನೇ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 1 ಮಿನಿಟ್ 2 ಮಿನಿಟ್ ನಾವು ಹಿಂಗೆ ಫ್ರೈ ಮಾಡ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಅದು ಹಲಸಿನಕಾಯಿ ಕಡಲೆಕಾಳು. ನಂತರ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಅದೂ ಅಷ್ಟೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಮಿಕ್ಸ್ ಮಾಡೋಣ. ಮಸಾಲನೂ ಅಷ್ಟೇ ಹಸಿ ಇದಲ್ವಾ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಉರಿಬೇಕು. ಆ ಹಲಸಿನಕಾಯಿ ಖಾರ ಉಪ್ಪು ಎಲ್ಲ ಹೀರ್ಕೋಬೇಕು ಚೆನ್ನಾಗಿ. ಹಾಗಾದರೆ ಹಲಸಿನಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಈ ಥರ ಕುದಿ ಬರ್ತಾ ಇರಬೇಕು. ಈ ಥರ ಕುದಿ ಬಂದಾದಮೇಲೆ ಒಂದು 5 ನಿಮಿಷ ಆದಮೇಲೆ ನಾವು ಆ ಮಿಕ್ಸರ್ ಜಾರ್ಗೆ 1 ಲೋಟ ನೀರು ಹಾಕ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದ್ಲಿಕ್ಕೆ ಬಿಡೋಣ. ಕುದೀತಾ ಇದೆ ನೋಡಿ. ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ನೀರು ಹಾಕೋಣ. ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮ್ಮನೆ ಸ್ವಲ್ಪ ಗಟ್ಟಿನೇ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪನೇ ಹಾಕೋದು. ಸ್ವಲ್ಪ ಕಾಯಿ ತುರಿ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಮೇಲೆ ಕಾಯಿ ತುರಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ. ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ. ಈ ಥರ ಕುದೀತಾ ಇರಬೇಕಾದ್ರೆ ನಾನು ಹುಣಸೆಹಣ್ಣು ಇಟ್ಟಿದ್ನಲ್ಲ ಅದನ್ನು ನೆನೆಸ್ಬಿಟ್ಟು ಹುಣಸೆ ರಸ ಬಿಡ್ತಾಯಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಹುಣಸೆ ರಸ ಹಾಕ್ಬಿಟ್ಟು ನೋಡಿ ಈ ಥರ ಒಂದು ಮಿಕ್ಸ್ ಮಾಡೋಣ ಚೆನ್ನಾಗಿ. ಸ್ವಲ್ಪ ಕುದೀಲಿ. ಅದು ಕುದೀತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ವಿಷಲ್ ಹಾಕ್ಬಿಟ್ಟು ಮಾತ್ರ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಕ್ಲೋಸ್ ಮಾಡಿ ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಬರ್ಸೋಣ. ನೋಡಿ ಬಂದಾಗಿದೆ 2 ವಿಷಲ್. ನೋಡೋಣ ಹೇಗಾಗಿದೆ ಅಂತ. ನೋಡಿ ಹಲಸಿನಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ಸಾಂಬಾರು ರೆಡಿ. ನೋಡಿ ಹೇಗಾಗಿದೆ ಅಂತ. ಹಲಸಿನಕಾಯಿ ಸಾಂಬಾರು ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.